ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪವನ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಎನರ್ಜಿ ಬಗ್ಗೆ ಮಾತಾಡಿದೆ. ಸೊ ಎನರ್ಜಿ ಅಂತಂದ್ರೆ ನಾವು ಊಟದಲ್ಲಿ ಏನ್ ತಿಂತೀವಲ್ಲ ಅದು ಒಂದು ಎನರ್ಜಿನೇ, ಅಂಡ್ ನಾವು ಏನ್ ಯೂನಿವರ್ಸ್ ನ ಕೇಳ್ತೀವೋ ಅದು ಕೂಡ ಒಂದು ಎನರ್ಜಿನೇ. ಸೊ ಎನರ್ಜಿ ಹ್ಯಾಸ್ ಮೆನಿ ಫಾರ್ಮ್ಸ್. ಆದ್ರೆ ನಾನು ಇವತ್ತು ಮಾತಾಡಕೊಟ್ಟಿರೋದು ಇದೆರಡಕ್ಕೂ ಹೇಗೆ ಕನೆಕ್ಷನ್ ಆಗುತ್ತೆ ಅಂತ. ಮನುಷ್ಯ ನಾವು ಯಾವಾಗ ಒಳ್ಳೆ ರೀತಿಯಾದಂತ ಫುಡ್ ಕೊಡ್ತೀವಿ, ಫಾರ್ ಎಕ್ಸಾಂಪಲ್ ನಾವು ಒಂದು ಬ್ಯಾಲೆನ್ಸ್ಡ್ ಊಟ ತಗೊಳ್ತೀವಿ ಅನ್ಕೊಳ್ಳಿ, ಅರ್ಧದಲ್ಲಿ ಕಾಂಪ್ಲೆಕ್ಸ್ ಇರುತ್ತೆ, ಇನ್ನು ಅರ್ಧದಲ್ಲಿ ಪ್ರೋಟೀನ್ ಮತ್ತೆ ಫ್ಯಾಟ್, ಇದೆರಡೂ ಇದ್ರೆ ಅವಾಗ ಬ್ಯಾಲೆನ್ಸ್ಡ್ ಫುಡ್. ಇದನ್ನ ನಾವು ತಿಂದ್ರೆ ಆಟೋಮೆಟಿಕಲಿ ನಮಗೆ ಒಳ್ಳೇದು ಅನ್ಸುತ್ತೆ, ಏನಾದ್ರು ಒಳ್ಳೆ ಕೆಲಸ ಮಾಡೋಣ, ಪ್ರೊಡಕ್ಟಿವಿಟಿ ಕಡೆ ನಾವು ಹೋಗ್ತೀವಿ. ಅದೇ ನಾವು ಬ್ಯಾಡ್ ಫುಡ್ ತಿಂದ್ರೆ ನಿಮ್ಗೆ ಗೊತ್ತಿದೆ ಬ್ಯಾಡ್ ಫುಡ್ ಅಂತ ಹೇಳಲಿಕ್ಕಾಗಲ್ಲ, ಬಟ್ ನಮ್ಮ ಬಾಡಿಗೆ ಅದು ಬೇಡ, ನಾವು ಅದನ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಮಧ್ಯಾಹ್ನದೊತ್ತು ಚೆನ್ನಾಗಿ ಬಿರಿಯಾನಿ ತಿಂದು ಆಯಿಲ್ ಫ್ರೈಡ್ ಐಟಮ್ ತಿನ್ಬಿಟ್ಟು ಬಜ್ಜಿ ಬೋಂಡೆಲ್ಲ ಮಧ್ಯಾಹ್ನ ತಿನ್ಬಿಟ್ರೆ ನೀವು ಪ್ರೊಡಕ್ಟಿವಿಟಿ ಮಾಡ್ಲಿಕ್ಕೆ ಆಗಲ್ಲ. ಎಕ್ಸಾಂಪಲ್ ನೀವು ಒಂದು ಆಫೀಸ್ಗೆ ಹೋಗ್ತೀರಾ, ಯಾವುದೋ ಒಂದು ಕಡೆ ಕೆಲಸಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಅವಾಗ ನೀವು ಮಧ್ಯಾಹ್ನದೊತ್ತು ಇದೇ ತರ ಫುಡ್ ತಿಂದ್ರೆ ನಿಮಗೆ ಮಧ್ಯಾಹ್ನ ನಿದ್ದೆ ಬರೋದು, ಲೇಸಿನೆಸ್, ಲೆಥಾರ್ಜಿಕ್ ಬಿಹೇವಿಯರ್ ಬರುತ್ತೆ. ಆದ್ರೆ ನೀವು ನಾನು ಹೇಳಿದ ತರ ಅರ್ಧ ಬಂದು ನಿಮಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುವಂತ ಊಟ ತಿನ್ನಿ, ಇನ್ನ ಅರ್ಧದಲ್ಲಿ ಬಂದ್ಬಿಟ್ಟು ಪ್ರೋಟೀನ್ ಮತ್ತೆ ಫ್ಯಾಟ್ ನ ನೀವು ಬ್ಯಾಲೆನ್ಸ್ ಮಾಡಿ ತಿನ್ನೋದ್ರಿಂದ ನಿಮಗೆ ಪ್ರೊಡಕ್ಟಿವಿಟಿ ಕಡೆ ನಿಮ್ದು ಗಮನ ಹೋಗುತ್ತೆ. ವೆನ್ ಯು ಈಟ್ ಗುಡ್ ಫುಡ್ ಯು ಕ್ಯಾನ್ ರಿಸೀವ್ ಗುಡ್ ಅಮೌಂಟ್ ಆಫ್ ಎನರ್ಜಿ. ವೆನ್ ಯು ಈಟ್ ಬ್ಯಾಡ್ ಫುಡ್ ಯು ವಿಲ್ ರಿಸೀವ್ ಬ್ಯಾಡ್ ಎನರ್ಜಿ. ಅಂತಂದ್ರೆ ಬ್ಯಾಡ್ ಎನರ್ಜಿ ಅಂತಂದ್ರೆ ನಿಮ್ಗೆ ಬೇಡದಿರೋ ಥಾಟ್ಸೇ ಬರುತ್ತಾವತ್ತಲ್ಲ, ನನ್ಗೆ ಏನಿಲ್ಲ, ನನ್ನ ಲೈಫಲ್ಲಿ ಏನಿಲ್ಲ, ನಾನು ಮಾಡೋಕ್ಕಾಗಲ್ಲ, ಏನು ನಾನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಬ್ಯಾಡ್ ಎನರ್ಜಿ ಬರುತ್ತೆ. ವೆನ್ ಯು ಈಟ್ ಗುಡ್ ಯು ವಿಲ್ ಬಿ ಗುಡ್, ವೆನ್ ಯು ಈಟ್ ಬ್ಯಾಡ್ ಯು ವಿಲ್ ರಿಸೀವ್ ಬ್ಯಾಡ್ ಎನರ್ಜಿ. ಸೊ ಬಿ ಹೆಲ್ದಿ ಟು ಬಿ ವೆಲ್ದಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಚಾನಲ್ಗೆ ಯಾರಾದ್ರು ಫಸ್ಟ್ ಟೈಮ್ ಅಂದ್ರೆ, ಸೊ ನಾವು ಇನ್ಸ್ಟಾಗ್ರಾಮ್ ಕೂಡ ಇದ್ದೀವಿ ಅಂಡ್ ಯೂಟ್ಯೂಬ್ ಕೂಡ ಇದ್ದೀವಿ. ಸೊ ಪ್ಲೀಸ್ ತುಂಬಾ ಜನ ಹತ್ರ ಶೇರ್ ಮಾಡಿ, ನಾನು ಮಾಡುವಂತ ವಿಡಿಯೋ ನಿಮ್ಗೆ ಪ್ಲೀಸ್ ಅಟ್ಲೀಸ್ಟ್ 5 ಜನದ ಹತ್ರ ಆದ್ರೂ ಶೇರ್ ಮಾಡಿ. ಸೊ ಮತ್ತೆ ಒಂದು ಅಮೇಸಿಂಗ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಎವ್ರಿವನ್.